ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು BJP ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತೊಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ BJPನವರೇ ಅವ್ರಿಗೆ ಧೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ BJPಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. BJPಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದರೆ ಸ್ವಂತ ಕುಮಾರಸ್ವಾಮಿಯವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ಸು BJP ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ BJP ಇಬ್ಬರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದರೆ ಅಲ್ಲಿಗೆ BJP ವೋಟು ಎಲ್ಲಿಗೋಯ್ತು? ಆದ್ದರಿಂದ ಪಾಪ ಕುಮಾರಸ್ವಾಮಿಯವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ಯಾವುದ್ಯಾವುದೋ ಬೇರೆಯವ್ರ ಮೇಲೆ ಇಟ್ಟಂಡ್ರನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. CM ಬಹುಶಃ ಈಗ ಬೇಸತ್ತಿದ್ದಾರೆ. ಯಾಕೆಂದರೆ ಮೊನ್ನೆ ಉಪಚುನಾವಣೆಗಳಲ್ಲಿ ಅವರು BJP ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನು ವೋಟ್ ತೊಗೊಂಡಿದ್ರು ಅದಕ್ಕಿಂತ 12,000 ಕಮ್ಮಿ ಆಗಿದೆ. ಸೊ BJPನವರೇ ಅವ್ರಿಗೆ ಧೋಖಾ ಮಾಡಿದ್ದಾರೆ. ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ BJPಗೆ ಏನೆಲ್ಲ ವೋಟ್ ಹಾಕ್ಸ್ಕೋಬೇಕೋ ಹಾಕ್ಸ್ಕೊಂಡ್ರು. BJPಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು. ಆದರೆ ಸ್ವಂತ ಕುಮಾರಸ್ವಾಮಿಯವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ಸು BJP ಆದಾಗ ದಳಕ್ಕೆ ಎಷ್ಟು ವೋಟ್ ಬಂದಿತ್ತು, ದಳ BJP ಇಬ್ಬರು ಕೂಡಿದ್ರು ಕೂಡ ಅದಕ್ಕಿಂತ 12,000 ವೋಟ್ ಕಮ್ಮಿ ಆಗಿದೆ. ಅಂದರೆ ಅಲ್ಲಿಗೆ BJP ವೋಟು ಎಲ್ಲಿಗೋಯ್ತು? ಆದ್ದರಿಂದ ಪಾಪ ಕುಮಾರಸ್ವಾಮಿಯವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ಯಾವುದ್ಯಾವುದೋ ಬೇರೆಯವ್ರ ಮೇಲೆ ಇಟ್ಟಂಡ್ರನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇದೆಯಲ್ಲ CBI ED ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದ್ದಾರಲ್ಲ, ಮಾಡಿಸ್ಲಿ, ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ. CM